ಮೊಬೈಲ್ ಫೋನ್ ಬಳಕೆ ಬ್ರೈನ್ ಕ್ಯಾನ್ಸರ್ಗೆ ಕಾರಣವಾಗುತ್ತಾ? ಹೊಸ ಅಧ್ಯಯನ ಹೇಳೋದೇನು? ಮೊಬೈಲ್ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತಿದೆ ಎಂಬುದು ನಿಮಗೆಲ್ಲ ತಿಳಿದೇ ಇದೆ. ಮೊಬೈಲ್ ಬಳಕೆ ನಿತ್ಯ ಬದುಕಿನ ಒಂದು ಅಗತ್ಯ ವಸ್ತುವಾಗಿ ಬದಲಾಗಿದೆ. ಹಾಗೆ ಅಪಾಯಗಳನ್ನು ಸಹ ಉಂಟುಮಾಡುತ್ತಲೇ ಇದೆ. ಅದರಲ್ಲೂ ಮಕ್ಕಳ ಮೇಲೆ ಅದರ ಪರಿಣಾಮ ಅಪಾಯಕಾರಿ ಮಟ್ಟದಲ್ಲಿ ಏರಿಕೆಯಾಗಿದೆ ಎಂಬುದು ಹಳೆಯ ವಿಚಾರ. ಅತಿಯಾದ ಮೊಬೈಲ್ ಬಳಕೆಯು ಬ್ರೈನ್ ಕ್ಯಾನ್ಸರ್ಗೆ ಕಾರಣವಾಗುತ್ತದೆ ಎಂಬ ವಾದವೊಂದು ಬಹಳ ಕಾಲದಿಂದಲೂ ಎಲ್ಲರ ಬಾಯಲ್ಲಿ ಹರಿದಾಡುತ್ತಿತ್ತು. ಅತಿಯಾಗಿ ದಿನದಲ್ಲಿ ಸುಮಾರು 7 ರಿಂದ 8 ಗಂಟೆಗಳ ಸಮಯದ ಮೊಬೈಲ್ ಬಳಕೆಯು ಅಪಾಯಕಾರಿ ಕಾಯಿಲೆಗೆ ಕಾರಣವಾಗಲಿದೆ ಎಂದೇ ನಂಬಲಾಗಿತ್ತು. ಆದರೆ ಹೊಸದೊಂದು ಅಧ್ಯಯನದಲ್ಲಿ ಮೊಬೈಲ್ ಫೋನ್ಗಳು ಮತ್ತು ವೈರ್ಲೆಸ್ ತಂತ್ರಜ್ಞಾನಗಳಿಂದ ಬರುವ ವಿದ್ಯುತ್ಕಾಂತೀಯ ವಿಕಿರಣವು ಕ್ಯಾನ್ಸರ್ಗೆ ಕಾರಣವಾಗಬಹುದು ಎಂಬ ವಾದವನ್ನು ತಳ್ಳಿಹಾಕಿದೆ. ರೇಡಿಯೋ ತರಂಗಗಳು ವೈರ್ಲೆಸ್ ತಂತ್ರಜ್ಞಾನಗಳನ್ನು ರವಾನಿಸುವುದು ತುಂಬಾ ದುರ್ಬಲವಾಗಿದೆ. ಹಾಗೆ ಅವು ಡಿಎನ್ಎಗೆ ಹಾನಿ ಮಾಡುವಷ್ಟು ಶಕ್ತಿ ಹೊಂದಿಲ್ಲ. ಇದರಿಂದ ಯಾವುದೇ ವಿಧದ ಕ್ಯಾನ್ಸರ್ ಬರುವ ಸಾಧ್ಯತೆಯೂ ಇಲ್ಲ ಎಂದು ಅಧ್ಯಯನ ಹೇಳಿದೆ. ವಿಶ್ವ ಆರೋಗ್ಯ ಸಂಸ್ಥೆಯು ನಿಯೋಜಿಸಿದ್ದ ಎನ್ವಿರಾನ್ಮೆಂಟ್ ಇಂಟರ್ನ್ಯಾಷನಲ್ನಲ್ಲಿ ಈ ವರದಿಯು ಪ್ರಕಟಗೊಂಡಿದೆ. ಮುಖ್ಯ ಸಮಸ್ಯೆಗಾಗಿ ಮೊಬೈಲ್ ಫೋನ್ಗಳು ಮತ್ತು ಮೆದುಳಿನ ಕ್ಯಾನ್ಸರ್ಗಳಿಗೆ 10 ವರ್ಷಗಳ ಮಾನ್ಯತೆ ಮತ್ತು ಗರಿಷ್ಠ ವರ್ಗಗಳ ಕರೆ ಸಮಯ ಅಥವಾ ಕರೆಗಳ ಸಂಖ್ಯೆಯೊಂದಿಗೆ ನಾವು ಯಾವುದೇ ಹೆಚ್ಚಿನ ಅಪಾಯವನ್ನು ಕಂಡುಕೊಂಡಿಲ್ಲ ಎಂದು ನ್ಯೂಜಿಲೆಂಡ್ನ ಆಕ್ಲೆಂಡ್ ವಿಶ್ವವಿದ್ಯಾಲಯದಲ್ಲಿ ಮಾರ್ಕ್ ಎಲ್ವುಡ್ ಹೇಳಿದ್ದಾರೆ. ಅವರು ಈ ಅಧ್ಯಯನದ ಪ್ರಮುಖ ಲೇಖಕರಾಗಿದ್ದಾರೆ. ಮೊಬೈಲ್ ಫೋನ್ಗಳ ಬಳಕೆ ಮತ್ತು ಮೆದುಳಿನ ಕ್ಯಾನ್ಸರ್ ಅಥವಾ ಇತರ ತಲೆ ಮತ್ತು ಕುತ್ತಿಗೆಯ ಕ್ಯಾನ್ಸರ್ಗಳ ನಡುವಿನ ಸಂಬಂಧವನ್ನು ತೋರಿಸುವುದಿಲ್ಲ ಎಂದು ನಾವು ತೀರ್ಮಾನಿಸಿದ್ದೇವೆ. ಮೊಬೈಲ್ ಫೋನ್ ಬಳಕೆ ಗಗನಕ್ಕೇರಿದ್ದರೂ ಬ್ರೈನ್ ಟ್ಯೂಮರ್ ದರಗಳು ಸ್ಥಿರವಾಗಿಯೇ ಉಳಿದಿವೆ ಎಂದು ಈ ವರದಿಯಲ್ಲಿ ಹೇಳಲಾಗಿದೆ. ಮೊಬೈಲ್ ಫೋನ್ಗಳು ಮತ್ತು ವೈರ್ಲೆಸ್ ತಂತ್ರಜ್ಞಾನದಿಂದ ಹೊರಸೂಸುವ ರೇಡಿಯೋ ತರಂಗಗಳು ದೇಹಕ್ಕೆ ನೇರವಾಗಿ ಹಾನಿ ಮಾಡುವಷ್ಟು ಶಕ್ತಿಯನ್ನು ಹೊಂದಿಲ್ಲ. ಯಾವುದೇ ಅಧ್ಯಯನಗಳು ಮೊಬೈಲ್